ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಷ್ಟು ವರ್ಷದಿಂದ ತಾವು ಪ್ರಿಪೇರ್ ಆಗ್ತಿದ್ದೀರಿ? ನಾವೊಂದು ಲಾಸ್ಟ್ 6 ಇಯರ್ಸಿಂದ ಪ್ರಿಪೇರ್ ಆಗ್ತಾ ಇದ್ದೀವಿ ಮೇಡಮ್. ಹಾಂ. ಇನ್ನೋವರೆಗೆ ಯಾವುದು ಹೊಸ ನೋಟಿಫಿಕೇಶನ್ ಬಂದಿಲ್ಲ. ಈಗ ರೀಸೆಂಟಾಗಿ ಒಂದು KPCL ಬರೆದಿದ್ವಿ. 2017ಇಂದ ನೋಟಿಫಿಕೇಶನ್ ಆಗಿತ್ತು. 3 ಸಲ ಕ್ಯಾನ್ಸಲ್ ಆಗಿ 3ನೇ ಸಲ ಎಕ್ಸಾಮ್ KPCL ಅಂದ್ರೆ ಕರ್ನಾಟಕ ಪವರ್ ಕಾರ್ಪೊರೇಷನ್. ಹೌದು ಮೇಡಮ್. ಈಗ ಮೊನ್ನೆ ಎಕ್ಸಾಮ್ ಈಗ ಫೈನಲ್ ರಿಸಲ್ಟ್ ಬಿಟ್ಟಿದ್ದಾರೆ. ಈಗ ಆರ್ಡರ್ ಕಾಪೀಸ್ ಒಳಗೆ ನಾವು ಅಲ್ದಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ ಮೇಡಮ್, ಈಗ ಇವ್ರು ನೋಟಿಫಿಕೇಶನ್ ಮಾಡಿದ್ರು ಮೇಡಮ್, ಎಷ್ಟೋ ಏನು ನೋಟಿಫಿಕೇಶನ್ ಫಿಲ್ ಮಾಡೋಕ್ಕೆ KPSC ಕೊಟ್ಬಿಡ್ತಾರೆ ಮೇಡಮ್. ನಮ್ಮ ರಿಕ್ವೆಸ್ಟ್ ಏನಂತಂದ್ರೆ, ಈಗ ಆಲ್ರೆಡಿ ಎಷ್ಟೋ ನೋಡಿಬಿಟ್ಟಿದ್ದಾರೆ ಹಗರಣಗಳು KPSC ಮಾಡಿದ್ದು. ದಯವಿಟ್ಟು ಮುಂದೆ ಇದು ಆಸ್ಪದ ಕೊಡದೆ ಈ KA ಅವ್ರು ಮೊನ್ನೆ ನೀಟಾಗಿ ರಿಕ್ರೂಟ್ಮೆಂಟ್ ಮಾಡಿದ್ರು. ಎಲ್ಲ ರಿಕ್ರೂಟ್ಮೆಂಟ್ ಅವರಿಗೆ ಯಾಕೆ ನೀವು ಕೊಡ್ತಾ ಇಲ್ಲ ಅಂತಂತೇಳಿ ನಮ್ಮ ಮೇಲಾಗಿ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದರು, ನಾವು ನಿರುದ್ಯೋಗ ಸೃಷ್ಟಿ ಮಾಡಿಲ್ಲ, ನಿರುದ್ಯೋಗಿಗಳಿಗೆ ಯುವ ನಿಧಿ ಕೊಡ್ತಾ ಇದ್ದೀವಿ ಅಂತ. ಏನು ಅವ್ರ ಮನೆಯಿಂದ ಕೊಡ್ತಾವ್ರ? ನಾವು ಟ್ಯಾಕ್ಸ್ ಕಟ್ಟಿದ್ರೆ ಕೊಡ್ತಾನೆ. ನಾವು ಕೇಳಿದ್ವಿ ಅವ್ರಿಗೆ ಯುವ ನಿಧಿ ಕೊಡ್ರಿ ಅಂತೇಳಿ. ನಮಗೆ ಕೆಲಸ ಕೊಡೋದು ಬಿಟ್ಟು ನಿನಗೆ ದುಡ್ಡು ಕೊಡ್ತೀನಿ ಅಂದ್ರೆ ಅದೇ ಮೇಡಮ್, ಏನ್ ಅಲ್ಲ, ಒಳ್ಳೆ ಸರ್ಕಾರದ ದುಡ್ಡು ಕೊಡ್ತಾವ್ರೆ. ಯಾಕಂದ್ರೆ ನಮ್ಮಲ್ಲಿ ರಟ್ಟೆಯಲ್ಲಿ ರಕ್ತ ಇರೋವರೆಗೂ ನಾವು ಕೆಲಸ ಮಾಡ್ತೀವಿ. ಆಮೇಲೆ ಏಜ್ ಆದ್ಮೇಲೆ ಯಾರು ಕೊಡ್ತಾರೆ ಕೆಲಸ? ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಡ್ತಾರೆ. ಯಾರಿಗೆ ಬೇಕು ಏಜ್ ರಿಲ್ಯಾಕ್ಸೇಷನ್? ಏಜ್ ಇದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ರೆ ಎಲ್ಲರೂ ನಾವು ಸರ್ಕಾರದ ಉದ್ಯೋಗ ತಗೊಂಡು ನಾವು ನಮ್ಮ ಮನೆ ನಡೆಸಬೇಕು. ಇವ್ರು ಕುರ್ಚಿಗೋಸ್ಕರ ಇವ್ರು ಜಗಳಾಡ್ತಾರೆ, ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ನಮ್ಮ ನಿರುದ್ಯೋಗಿಗಳಿಗೆ ಇಲ್ಲಿ ಮಾತಾಡೋಕ್ಕಾಗಲ್ಲ ಇವರಿಗೆ. ಮೇಡಮ್, ಗ್ರ್ಯಾಜುಯೇಷನ್ ಮುಗಿಸಿ ನಾನು 5 ವರ್ಷ ಆಯಿತು. 5 ವರ್ಷದಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಬರೆದಿದ್ದೀನಿ, PSI ಬರೆದಿದ್ದೀನಿ. PSI ಸ್ಕ್ಯಾಮ್ ಆಯಿತು. ಅದಾದಮೇಲೆ ಯಾವುದೇ ನೋಟಿಫಿಕೇಷನ್ನು ಸರಿಯಾಗಿ ಮಾಡ್ತಿರ್ಲಿಲ್ಲ, ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು. ಅದಾದಮೇಲೆ ಇವಾಗ ಯಾವುದೋ ಒಂದು ಜಾಬ್ ಆಗಿದೆ, ಅದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋಕ್ಕೂ ಲೇಟ್ ಮಾಡ್ತಿದ್ದಾರೆ. ಆವಾಗಲೂ ಲೇಟ್ ಆಯಿತು ನಮಗೆ. ನಮ್ಮ ಕಷ್ಟಗಳು, ಫ್ಯಾಮಿಲಿಗಳಲ್ಲಿ ಪ್ರಾಬ್ಲಮ್ಸು ಅದೆಲ್ಲ ನೋಡಿಕೊಂಡು ನಾವೆಲ್ಲ ಓದ್ಕೊಂಡು ಲೈಬ್ರರಿಯಲ್ಲಿ ಅಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಬೆಳೆದಿದ್ದು. ಮತ್ತು ಇವಾಗ ಅಪಾಯಿಂಟ್ಮೆಂಟ್ ಲೆಟರ್ ಕೊಡೋಕ್ಕೂ ಲೇಟ್ ಮಾಡ್ತಿದ್ದಾರೆ ಇವರು. ಆ ಸರ್ಕಾರದಲ್ಲಿ ಒಂಥರ, ಈ ಸರ್ಕಾರದಲ್ಲಿ ಒಂಥರ. ಇಷ್ಟು ದಿನ ಉಳಿಸ್ಯಾರಲ್ಲ, ಮದುವೆನೂ ಆಗಿಲ್ಲ ಮೇಡಮ್. ಕೆಲಸ ಆಗಲಿ ಅಂತಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಮದುವೆನೂ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ಪೆಂಡಿಂಗೇ ಇದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೊಡಲಿ ಅಂತಲೇ ಕಾಯ್ತಾ ಇದ್ದೀವಿ. ಸರ್ ಇವಾಗಿನ ಹೇಳ್ತಾ ಇದ್ದಾರೆ, ನಾವು ಇಷ್ಟು ರಿಕ್ರೂಟ್ಮೆಂಟ್ ಮಾಡಿದ್ವಿ, ಟೀಚರ್ಸ್ 18,000 ಮಾಡಿದ್ದೀವಿ ಅಂತಂದು. ಒಂದೊಂದು ಸ್ಕೂಲಲ್ಲಿ ಒಬ್ಬೊಬ್ಬ ಟೀಚರು 3 ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ. ಮತ್ತು ಹಂಗಂದ್ರೆ ರಿಕ್ರೂಟ್ಮೆಂಟ್ ಆದರೂ ಎಲ್ಲಿ ಹೋಗ್ತಾ ಇದ್ದಾರೆ ಅವರು? ಇವರು ತಮ್ಮ ಇದಕ್ಕೋಸ್ಕರ ಎಲೆಕ್ಷನ್ ವೋಟಿಂಗ್ ಇದಕ್ಕೆ ಮಾಡೋಕ್ಕೋಸ್ಕರ, ಜನಗಣತಿಗೋಸ್ಕರ ಮಾಡೋಕ್ಕೋಸ್ಕರ ಶಿಕ್ಷಕರ ಬಳಸ್ತಾ ಇದ್ದಾರೆ. ಸೊ ಶಿಕ್ಷಕ ಇರೋದು ಏನಕ್ಕೆ? ಶಿಕ್ಷಕ ಇರೋದು ಒಂದು ಜನಗಣತಿ ಮಾಡೋದಕ್ಕೆ ಅಥವಾ ಒಂದು ವೋಟರ್ ಕಾರ್ಡ್ ಅಳೆಯಕ್ಕೆ. ನಮ್ಮೂರಲ್ಲಿ ಒಬ್ಬ ಶಿಕ್ಷಕ. ನಿಮ್ಮ ಮನೆಯಲ್ಲಿ ಕುರಿಗಳಿದ್ದಾವ? ನಿಮ್ಮ ಮನೆಯಲ್ಲಿ ಕೋಳಿಗಳಿದ್ದಾವ? ನಿಮ್ಮ ಮನೆಯಲ್ಲಿ ನಾಯಿಗಳಿದ್ದಾವ ಅಂತ ಗಣತಿ ಮಾಡಕ್ಕಿರೋದು ಶಿಕ್ಷಕರು. ಈಗ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಶಿಕ್ಷಣ ವ್ಯವಸ್ಥೆ ಹೇಗಾಗಿದೆ ಅಂತಂದರೆ, ಸೊ ಇವಾಗ SLC ನಾವು ಇದನ್ನು ತೊಗೊಂಡ್ರೆ, ಒಂದು ವರ್ಕ್ ಇದನ್ನು ತೊಗೊಂಡ್ರೆ, ರಿಸಲ್ಟ್ ಶೀಟ್ ತೊಗೊಂಡ್ರೆ 20 ಮಾರ್ಕ್ಸ್ ಇಂಟರ್ನಲ್ ಕೊಟ್ಟಿದ್ದಾರೆ ಮೇಡಮ್, 80 ಮಾರ್ಕ್ಸ್ ಎಕ್ಸ್ಟರ್ನಲ್ ಇದೆ. ಇಲ್ಲಿ 20 ಮಾರ್ಕ್ಸಲ್ಲಿ 20 ತೆಗಿತಾ ಇದ್ದಾರೆ ವಿದ್ಯಾರ್ಥಿ, 80 ಮಾರ್ಕ್ಸಲ್ಲಿ 15 ತೆಗಿತಾ ಇರ್ತಾರೆ. ಏನಕ್ಕೆ ಆಗ್ತಾ ಇಲ್ಲ ಮೇಡಮ್? ಇಲ್ಲಿ 20ಗೆ ಔಟ್ ಆಫ್ ಔಟ್ ತೆಗಿತಾ ಇದ್ದಾರೆ ಇಂಟರ್ನಲಲ್ಲಿ. ಎಕ್ಸ್ಟರ್ನಲ್ ಏನಕ್ಕೆ 80ಕ್ಕೆ 15 ಏನಕ್ಕೆ ತೆಗಿಯೋಕ್ಕಾಗ್ತಾ ಇಲ್ಲ? ಸೊ ಇವ್ರು ಹೇಳ್ತಾ ಇದ್ದಾರೆ ನಾವು ರಿಕ್ರೂಟ್ಮೆಂಟ್ ಮಾಡಿದ್ವಿ, ಇದನ್ನು ಮಾಡಿದ್ವಿ ಅಂತ. ಸರ್, ಅವ್ರು ಶಿಕ್ಷಕರು ಇರೋದು ಶಿಕ್ಷಣ ಮಾಡೋದಕ್ಕೆ. ನೀವು ಅವ್ರದ್ದು ಇದು ಡ್ಯೂಟಿ ಟೈಮ್ ಇಲ್ಲ ಅಂದರೆ ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಬೇಕು. ಸೊ ನೀವು ಯಾವ ಥರ ಇಂಪ್ರೂವ್ಮೆಂಟ್ ಆಗಬೇಕು, ಯಾವ ಥರ ಇದನ್ನು ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕು, ಆ ಥರ ಮಾಡ್ಬೇಕು ಸರ್. ಆಮೇಲೆ ಮತ್ತೊಂದು ಗಣತಿ ನಡೆಸಿದ್ರು. ಆ ಗಣತಿಯಲ್ಲಿ ಯೂಸ್ ಮಾಡಿಕೊಂಡ್ರು. ನಾಯಿಗಳ ಹತ್ರ ಕಚ್ಚಿಸ್ಕೊಂಡು ಮ್ಯಾಲಿಂದ ಮಳೆಯಾಗ ತೋಯಿಸ್ಕೊಂಡು ಎಲ್ಲ ಮಾಡಿ ಅದನ್ನು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಗಣತಿನ ತೊಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿಬಿಟ್ರು. ಎಷ್ಟು ಜನರ ಶ್ರಮ, ಎಷ್ಟು ಟೀಚರ್ಸ್ ಶ್ರಮ, ಏನೇನು. ಪಾಪ ಲಕ್ವಾ ಹೊಡೆದವರು, ಶುಗರ್ ಪೇಷಂಟ್ಗಳು, ಎಂತೆಂಥವ್ರು ಬೀದಿ ರಣ ಬಿಸಿಲಾಗಿ ತಿರುಗಾಡಿದ್ರು. ಅವರೆಲ್ಲರ ಶ್ರಮ ತೊಗೊಂಡೋಗಿ ಮತ್ತೆ ಕಸದ ಬುಟ್ಟಿಗೆ ಹಾಕಿದ್ರು, ಮತ್ತೆ ಇನ್ನೊಂದು ಗಣತಿ ಮಾಡಿಸಿದ್ರು. ಹಿಂಗೆ ಹೆಂಗೆ ಬೇಕೋ ಹಂಗೆ ಅವ್ರನ್ನ ಯೂಸ್ ಮಾಡ್ಕೊಳ್ಳೋದು. ಯೂಸ್ ಮಾಡ್ಕೊಳ್ರಿ, ಕಾದು ಕುಳಿತಿರೋ ಅವ್ರನ್ನ ಉದ್ಯೋಗಕ್ಕೆ ತಗೊಳ್ರಿ. ಅದೇ ನಾನು ಡಿಗ್ರಿ ಮುಗಿದು 5 ವರ್ಷ ಆಯಿತು. ಅಲ್ಲಿಂದ 2018ರಲ್ಲಿ FDA KPSC ಕಡೆಯಿಂದ ಲಾಸ್ಟ್ ನೋಟಿಫಿಕೇಷನ್ ಅವಾಗಾಗಿದ್ದು. ಅವ್ರು ಎಕ್ಸಾಮ್ ನಡೆಸಿ ಎಲ್ಲ ಕೊಟ್ಟಿದ್ದು ಒಂದು 2021 ಮೇಡಮ್ ಆರ್ಡರ್ ಕಾಫಿ ಕೊಟ್ಟಿದ್ದು. ಅವತ್ತಿಂದ ಇಲ್ಲೇವರೆಗೂ ನಾವು ಈ ಫೀಲ್ಡಿಗೆ ಬಂದಾಗಲಿಂದ ಒಂದು ಸರಿನೂ FDA ಆಗಲಿ ಯಾವುದೇ ನೋಟಿಫಿಕೇಷನ್ ಇಲ್ಲ ಮೇಡಮ್. ಇವ್ರು ಹೇಳಿದ್ರಲ್ಲ 30 ದಿನದಾಗ ನಾವು ಮಾಡ್ತೀವಿ, 30 ದಿನ ಆದರೂ ಬೇಕಾ ಮೇಡಮ್? ಅವ್ರು 30 ದಿನ ತೊಗೊಂಡ್ಲಿ, ಅವ್ರು ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಡೇಟ್ ಬಿಟ್ಟು ಆ ಪ್ರಾಸೆಸ್ ಎಲ್ಲ ಭಾಳ. ಅವರು ಈ ವರ್ಷ ಆದರೂ ಕೂಡ ಮೇಡಮ್ ಈಗ ನೆಕ್ಸ್ಟ್ ಮಾಡೋ ನೋಟಿಫಿಕೇಷನ್ಗೆ ಇಷ್ಟು ಬೇಗ ಆರ್ಡ್ರ್ ಕಾಪಿ ಕೊಡೋಲ್ಲ ನಮಗೆ. ಎಕ್ಸಾಮ್ ಒಂದು ಆದಮೇಲೆ ಮತ್ತೆ ಅದಕ್ಕೆ ಆರ್ಡ್ರ್ ಕಾಪಿಗೆ 1:3 ಬಂದಮೇಲೆ 1:1
ಈ KPSC ಅಂತೂ ಭಾಳ ಪ್ರಾಸೆಸ್ ತಗೊತಿದೆ. ಕಾಂತಕುಮಾರ್ ಸರ್ ಹೇಳ್ದಂಗೆ ನಮಗೆ ಕ್ಯಾಲೆಂಡ್ರು ಬೇಕು ಮೇಡಮ್. ಇವ್ರು ನೋಟಿಫಿಕೇಶನ್ ಮಾಡಿ ನೀವು ಹೇಳ್ದಂಗೆ 30 ದಿನ ತಗೊಳ್ಳಿ, ನಮ್ಗೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ನೋಟಿಫಿಕೇಶನ್ ಆದಮೇಲೆ ಯಾವುದೇ ನೋಟಿಫಿಕೇಶನ್ ಆಗಲಿ ನಮ್ಗೆ ಕ್ಯಾಲೆಂಡ್ರು ಬೇಕು ಮೇಡಮ್. ಈ ಟೈಮಾಗ ನೋಟಿಫಿಕೇಶನ್ ಆಗುತ್ತೆ, ಎಕ್ಸಾಮ್ ಡೇಟ್ ಸೆಂಟ್ರಲ್ಲಾಗಲಿ ಎಲ್ಲ ಅದೇ ಥರನೇ ಪ್ರೋಸೆಸ್ ಮಾಡೋದು ಮೇಡಮ್. ನಮಗೂ ಅದೇ ಪ್ರೋಸೆಸ್ಸೇ. ಮನೆಗೆ ಏನಂತಾರೆ ನಿಮ್ಮ ತಂದೆ ತಾಯಿ? ಮೇಡಮ್ ಅವರು ಇಷ್ಟು ವರ್ಷ ಓದಿದೀಯಾ? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇನ್ನೊಂದು ಸ್ವಲ್ಪ ದಿನ ಓದಿದ್ರೆ ಆಗುತ್ತೆ. ಇದೇ ಒಂದೇ ವರ್ಷದಲ್ಲಿ ಮಾಡ್ಕೋ ಮದುವೆ ಎಲ್ಲವೂ ನಾವು ಹೋಲ್ಡಾಗಿ ಇಟ್ಟಿದ್ವಿ ಮೇಡಮ್. ಇದು ಒಂದು ಆದರೆ ನಮ್ಗೆ ಇಷ್ಟು ವರ್ಷ ಏನು ಓದಿದೆ. ಇವಾಗ ಫ್ರೆಂಡ್ಸ್ ಎಲ್ಲ ಸಮಾಜದವರು ಮೇಡಮ್ ಅವ್ರು ಅಂತಿದ್ದಾರೆ, ನಮ್ಮ ಫ್ರೆಂಡ್ಸೇ ನೋಡ್ತೀವಲ್ಲ ಮೇಡಮ್, ಅವರು ಬೇರೆ ಕಡೆ ಎಲ್ಲ ಇಂಜಿನಿಯರ್ಸು ಬೇರೆ ಎಲ್ಲ ಹೋದ್ರೆ ಇವಾಗ ನಮ್ಗೆ ಜಾಬ್ ಆಗಿಲ್ಲ ಅಂದರೆ ನಮ್ಗೆ ಹೆಂಗೆ ನೋಡ್ತಾರಂದ್ರೆ 5 ವರ್ಷ ಏನು ಓದಿದೆ ನೀನು, ಏನು ಮಾಡಿದೆ, ಸರ್ಕಾರದ ಮೇಲೆ ಹೇಳಿದ್ರೆ ಆಗಲ್ಲ. ಅದು ಅಷ್ಟು ನೋಡ್ರಿ ಮೇಡಮ್, BA 1,000 ಆಗಿತ್ತು, 1,00,000 ಅಷ್ಟು ಇದರಲ್ಲಿ 1,000ದಲ್ಲಿ ಹೇಗಾಗುತ್ತೆ ಮೇಡಮ್? ಎಲ್ಲರೂ ಪಾಸಾಗಿ ನಮಗೆ ಆಗುತ್ತೆ ಅಂತ. ಅದಕ್ಕೆ ಇವ್ರು ನೋಟಿಫಿಕೇಶನ್ ಹಿಂಗೆ ದೂರ ಮಾಡ್ಕೊಂತ, ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಕೊಂತ, ಯುವ ನಿಧಿ ಕೊಟ್ಕೊಂತ, ಅವು ಯುವ ನಿಧಿ ಕರೆಕ್ಟಾಗಿ ನಮ್ಗೆ ಯಾರಿಗೂ ಸಿಗ್ತಿಲ್ಲ, ಇಲ್ಲಿಲ್ಲವ್ರಿಗೆ ಯಾರಿಗೂ ಬರ್ತಿಲ್ಲ. ಬಟ್ ನಾವೆಲ್ಲರೂ ಓದ್ತಿರೋದೆಲ್ಲ ಈ 2023 ಹಿಂದ್ಗಡೆಯಿಂದನೇ ಮೇಡಮ್ ಇದಕ್ಕೆ ಓದ್ತಿರೋದು. ಯುವ ನಿಧಿ ಅವ್ರು ಹೇಳ್ದಂಗೆ ಗ್ಯಾರಂಟಿ 1,00,000 ತುಂಬಿಕೊಂಡಿದ್ರೆ ಇದೆಲ್ಲ ಆಗ್ತಿತ್ತ ಮೇಡಮ್? ಈ ಸಿಚುವೇಶನ್ ಬರೋಕ್ಕೆ ಕಾರಣನೇ ಕಾಂಗ್ರೆಸ್ ಸರ್ಕಾರ ಮೇಡಮ್. ಅವ್ರು ಹೇಳ್ದಂಗೆ ನಾವು ಅದ್ರ ಮೇಲೆ ನಂಬಿಕೆ ಇಟ್ಟು ನಾವು ಆ್ಯಕ್ಚುಲಿ ವೋಟ್ ಮಾಡಿ ಅವತ್ತಿಂದನೂ ಓದ್ತಾನೆ ಇದೀವಿ ಮೇಡಮ್. ನಂಬಿಕೆ ಅನ್ನೋದೇ ಒಂದು ಅಲ್ವಾ ಮೇಡಮ್? ಅವ್ರು ಯಾಕೆ ನಂಬಿಕೆನ ಉಳಿಸ್ಕೊಂಡಿಲ್ಲ? ಜನ ಯುವಕರು ಹೇಳೋದು, ಸಿದ್ದರಾಮಯ್ಯನವರು ಒಂದು ಸ್ವಲ್ಪ ಅವ್ರ ವ್ಯಕ್ತಿತ್ವ, ಅವರ ಅನುಭವ, ಅವರ ರಾಜಕೀಯ ನೋಡಿದಾಗ ಅವ್ರು ನುಡಿದಂತೆ ನಡೀತಾರೆ. ಒಂದು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಬಂದವರಿಗೆ ಸಮಾಜದ ಎಲ್ಲ ಘಟ್ಟಗಳ ಎಲ್ಲ ಜನರ ಮನಸ್ಥಿತಿ ಅರ್ಥ ಆಗುತ್ತೆ. ಅವ್ರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, 1 ವರ್ಷದಲ್ಲಿ 1,00,000 ಅಪಾಯಿಂಟ್ಮೆಂಟ್ ಮಾಡ್ತೀವಿ ಅಂತ. ಹಾಗಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಈ ರಾಜ್ಯದ ಯುವಕರು ಅವ್ರಿಗೆ ವೋಟ್ ಹಾಕಿದ್ರು. ಆದರೆ ಸಿದ್ದರಾಮಯ್ಯನವರು ಮಾಡಿದ್ದೇನು, ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದೇನು, ನೀವು BJP ಮೇಲೆ ಆಗ್ತಾ ಇದ್ದೀರಾ. ಅವ್ರು ಬಿಟ್ಟು ಹೋದ್ರು, ಇವ್ರು ಬಿಟ್ಟು ಹೋದ್ರು ಅಂತ. ನೀವು ಪ್ರಣಾಳಿಕೆ ಘೋಷಣೆ ಮಾಡುವಾಗ BJP ಅವ್ರು ಬಿಟ್ಟೋಗಿರೋ ಲೆಕ್ಕಾಚಾರ ಗೊತ್ತಿರಲಿಲ್ವಾ ತಮಗೆ? ಈಸ್ ಇಟ್ ಪಾಸಿಬಲ್ ಅನ್ನೋದ್ರ ಬಗ್ಗೆ ತಮಗೆ ಮಾಹಿತಿ ಮತ್ತು ಅರಿವಿರಲಿಲ್ವಾ? ಇದೇ 50% ಮೀಸಲಾತಿಯ ಮೇಲೆ ಈಗ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ, ಅದನ್ನೇ ನೀವು ಮೊದಲು ಮಾಡಿದ್ದಿದ್ರೆ ಶಬಾಸ್ ಅಂತ ಇದ್ರು. ಇಷ್ಟು ಹತ್ತು ಕರೆದು ಔತಣ ಮಾಡಿಸ್ಕೊಳ್ಳೋ ಲೆವೆಲ್ಗೆ ನೀವು ನಮ್ಮ ರಾಜ್ಯದ ಯುವಕರನ್ನ ತಂದಿಟ್ಟಿರೋದು ಸಿದ್ದರಾಮಯ್ಯನವರಂತಹ ವ್ಯಕ್ತಿತ್ವಕ್ಕೆ ಇದು ಸರಿಯಾದದ್ದಲ್ಲ. ಇದು ನಾನು ಯುವಕರ ಪರವಾಗಿ, ಈ ರಾಜ್ಯದ ಯುವ ಜನತೆಯ ಪರವಾಗಿ ನಾನು ತುಂಬ ನೊಂದೇ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರೇ, ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮ್ಮ ಮೇಲೆ ಏನಿತ್ತಲ್ಲ ಅದು ಕಂಪ್ಲೀಟ್ ಆಗಿ ಒಂದು ರೀತಿ ಮಂಡ್ಪಾಲಾಗಿದೆ. ಮೇಡಮ್ ನಮ್ದು ಡಿಗ್ರಿ ಮುಗಿದು ಇಲ್ಲಿ 5 ವರ್ಷ ಆಯ್ತು ಮೇಡಮ್. ಯಾವುದೇ ಕನ್ಫರ್ಮ್ ಇಲ್ಲ ಮೇಡಮ್ ಇದರಲ್ಲಿ. ಇನ್ನೊಂದು ಮೇಡಮ್, ಇವರು ದುಡ್ಡಿಲ್ಲ ಅಂತಿದ್ದಾರೆ. ಎಷ್ಟೆಷ್ಟೋ ಕೋಟಿ ಯಾವುದೋ ಪಾರ್ಕ್ಗೋಸ್ಕರ ಏನೇನೋ ಮಾಡ್ತವ್ರೆ ಮೇಡಮ್. ಅಷ್ಟು ಕೋಟಿ ಖರ್ಚು ಮಾಡೋಕ್ಕೋಸ್ಕರ ಒಂದು ರಿಕ್ರೂಟ್ ಮಾಡೋಕೆ ಅಮೌಂಟ್ ಇಲ್ಲ ಮೇಡಮ್ ಇವ್ರ ಹತ್ರ. ಎಷ್ಟೆಷ್ಟೋ ಕೋಟಿ ಮೇಡಮ್. ಯಾವ್ದೋ ಕ್ವಾಂಟಮ್ ಸಿಟಿ ಅಂತ ಬೆಂಗಳೂರಲ್ಲಿ ಮಾಡಿದ್ರು ಮೇಡಮ್. ಅದಕ್ಕೋಸ್ಕರ ಅದಕ್ಕೆ ಒಂದು 15 ಕೋಟಿ ಖರ್ಚು ಮಾಡಿದ್ದಾರೆ ಮೇಡಮ್. ಈ ಸುರಂಗ ಮಾರ್ಗ ರಸ್ತೆ ಯಾರು ಕೇಳಿರ್ಲಿಲ್ಲ ಸರ್. ಎದಕ್ ಬೇಕು ಮೇಡಮ್? ಸುರಂಗ ಕೊರೆದು ರಸ್ತೆ ಮಾಡ್ತಾರಂತ. ಅಷ್ಟೆಲ್ಲ ಖರ್ಚು ಯಾಕೆ ಮಾಡ್ತಾರೆ ಮೇಡಮ್? ಇಂಥ ಹೊಟ್ಟೆಲ್ಲ ಖರ್ಚು ಮಾಡಕ್ಕೆ ದುಡ್ಡಿಲ್ಲ ಮೇಡಮ್ ಅವ್ರ ಹತ್ರ. ಮೇಡಮ್ ಈ ಕರ್ನಾಟಕದ ಮುಖ್ಯಮಂತ್ರಿ ಅವ್ರ ಹತ್ರ ಅಮೌಂಟ್ ಇದೆ ಮೇಡಮ್. ಅವ್ರಿಗೆ ಕರ್ನಾಟಕಕ್ಕೆ ಅತಿ ಶ್ರೀಮಂತ ವ್ಯಕ್ತಿ ಮೇಡಮ್. ಈ ಅಧಿಕಾರ ಕೊಟ್ಟಿದ್ದವರಿಗೆ ದುಡ್ಡು ತಗೊಳಕ ಮೇಡಮ್? ಏನು ಅಧಿಕಾರ ಕೊಟ್ಟದ್ದು ದುಡ್ಡು ಕೊಡೋದು? ಅದೇ ಮೇಡಮ್, ಇವ್ರು ಅಧಿಕಾರದಲ್ಲಿ ಬಂದು ಇವರು ತಾವು ದುಡ್ಡು ಸಂಪಾದನೆ ಮಾಡ್ಕೋತಾರ ಹೊರತಾಗಿ ಮೇಡಮ್ ಇವರು ಬೇರೆ ಜನರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮೇಡಮ್ ಇವರು. ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಏನಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಗೌರ್ಮೆಂಟಲ್ಲಿ, ಬಡ್ಜೆಟಲ್ಲಿ. ಬಟ್ ಆದರೆ ನಮ್ಮ ಎಲ್ಲ ಬಡ್ಜೆಟ್ಸ್ನು ನೀವು ನೋಡ್ಕೊಂಬನ್ನಿ, ಮೋಸ್ಟ್ ಆಫ್ ದ ರೆವಿನ್ಯೂ ಎಕ್ಸ್ಪೆಂಡಿಚರ್ ಈವನ್ ಟುಡೇ ಬಂದು ಇಂಟ್ರೆಸ್ಟ್ ಪೇಯ್ಡ್. ಬಟ್ ಆದರೆ 18,000 to 20,000 crores ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಅಂತ ಮೀಸಲಿಟ್ರೆ ಈಸಿಯಾಗಿ ಇವ್ರಿಗೆ ಇದಾಗತ್ತಲ್ಲ, ಏನೋ ಇನ್ಕಮ್ ಜನರೇಟ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದ್ರೆ ನಾವು ಯಾವಾಗ ಆಡಳಿತ ಚೆನ್ನಾಗಿರುತ್ತೆ ಅವಾಗ ಇನ್ಕಮ್ ಚೆನ್ನಾಗಿರುತ್ತೆ. ಈಗ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿತೌಟ್ ಬ್ರಿಕ್ಸ್ ಮನೆ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ವಿತೌಟ್ ಬ್ರಿಕ್ಸ್ ಮನೆ ಕಟ್ಟಕ್ಕೆ ಸಾಧ್ಯ ಇದೆಯಾ ನನ್ನ ಪ್ರಶ್ನೆ. ಪ್ಲಸ್ ಇದ್ರ ಜೊತೆಗೆ ಒಂದು ನೀವು ನೋಟಿಫಿಕೇಶನ್ಗೆ, ಈಗ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ KE ಎಕ್ಸಾಮಿನೇಷನ್ಗೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ. HK non-HK ಇಂದ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ನಿಯರ್ಲಿ 8,000 ಅಮೌಂಟ್ ಬೇಕು. 8,000 ಅಮೌಂಟ್ನ ಏನು? ಎಸ್ ಮೇಡಮ್, 8,000 ರೂಪಾಯಿ. ಎಸ್ ಮೇಡಮ್, ಒನ್ ಅಪ್ಲಿಕೇಶನ್ 700 rupees. ನಿಯರ್ಲಿ ನೀವು 20 ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ 14,000 ಬೇಕು ಮೇಡಮ್. ಮೇಡಮ್ ಇದು ವಿಲೇಜ್ ಅಕೌಂಟೆಂಟ್ ಒಂದೇ ಅಪ್ಲಿಕೇಶನ್ 1000 ಪೋಸ್ಟ್ ಕರೆದಿದ್ರಷ್ಟೇ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ.
ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.